ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪುದೆನ್ನ ಸಂಗನ ಬಸವ ಎಂಬಲ್ಲಿ ಎನ್ನ ಭವಹರಿಯಿದ್ದು ಎಂಬಲ್ಲಿ ಸರ್ವಜ್ಞಾನಿಯಾದೆನು ಎಂದು ವಚಿಸುಬಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರತಯಗಳೆಲ್ಲ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದು ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ ಗುಹೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆ ವ್ಯಸನಗಳನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಬೇಕು. ಅದನ್ನ ಪ್ರತಿಜ್ಞಾವಿಧಿ ಬೋಧಿಸಲಿಕ್ಕೆ ಶರಣರಾಗಿರ್ತಕ್ಕಂಥ ನಮ್ಮ ವೀರನಗೌಡ ಸಣ್ಣಗೌಡರು ಸರ್ ಇವರು ವೇದಿಕೆಗೆ ಆಗಮಿಸಿ ತಮಗೆಲ್ಲರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳ ವ್ಯಸನ ಮುಕ್ತಗೊಳಿಸುವ ಪ್ರತಿಜ್ಞಾವಿಧಿ. ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳ ಸೇವನೆಯು ನನಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು ಇದರಿಂದ ಮಾನವನ ದೇಹವಲ್ಲದೆ ಮನಸ್ಸು ಮತ್ತು ಸ್ವಾಸ್ಥ್ಯ ಸಮಾಜದ ಆರೋಗ್ಯ ಪೀಡಿತವಾಗುತ್ತಿರುವುದು ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವ ಜನತೆ ಇದರ ದಾಸಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ. ಇದರಿಂದ ಮಾನವನ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಧೋಗತಿಗೆ ಇಳಿಯುತ್ತದೆ. ಆದ್ದರಿಂದ ಪೂಜ್ಯ ಶ್ರೀ ಮಣಿಪ್ರ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ಜನ್ಮದಿನದ ಈ ಶುಭ ದಿನದಂದು ನಾನು ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆ ಹಾಗೂ ಇನ್ನೆಂದಿಗೂ ಮುಟ್ಟುವುದಿಲ್ಲ ಹಾಗೂ ನನ್ನ ನೆರೆಹೊರೆಯವರಿಗೆ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಈ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಪ್ರತಿಜ್ಞಾವಿಧಿ ಬೋಧಿಸಿದ ಶರಣರಾದ ವೀರನಗೌಡ ಸಣ್ಣಗೌಡ ಸರ್ ಅವರಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಶರಣ ಶ್ರೀ ಪರಶುರಾಮ್ ಮಲ್ಲಾಪುರ್ ಉಪನ್ಯಾಸಕರು LPK ಕಾಲೇಜ್ ಸಿಂಧನೂರು ಇವರಿಂದ ಪ್ರಾಸ್ತಾವಿಕ. ಸರ್ ನಿಮಗೆ 10 ನಿಮಿಷ ಸಮಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನಗಿಂತ ಕಿರಿಯರೆಲ್ಲ, ಶಿವ ಭಕ್ತರಕ್ಕಿಂತ ಹಿರಿಯರೆಲ್ಲ, ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ. ಬಸವ ಕೇಂದ್ರ ಮಹಿಳಾ ಮತ್ತು ಯುವ ಬಸವ ಕೇಂದ್ರ ಹಾಗೂ ವಿವಿಧ ಬಸವಪರ ಸಂಘಟನೆಯ ವತಿಯಿಂದ ನಡೆಯುತ್ತಿರುವಂತಹ
ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನ ವಹಿಸಿಕೊಂಡಿರುವಂತಹ ಅಧ್ಯಕ್ಷರಿಗೂ ಮತ್ತು ಎಲ್ಲ ನಮ್ಮ ನಿಕಟಪೂರ್ವ ಬಸವ ಚಾರಿಟಬಲ್ ಟ್ರಸ್ಟಿನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ TM ಪಾಟೀಲ್ ಸರ್ ಅವರಿಗೂ, ಕರೇಗೌಡ ಸರ್ ಅವರಿಗೂ ಮತ್ತು ಅಮ್ಮ ಅವರಿಗೂ, ನನ್ನ ಕ್ಲಾಸ್ಮೇಟ್ ಗೆಳೆಯನಾಗಿರುವಂತಹ ಇಂದಿನ ಅನುಭವ ನೀಡುತ್ತಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಕಮಿಟಿಗಿ ಸರ್ ಅವರಿಗೂ, ಹಾಗೆ ಇನ್ನುಳಿದ ಸರ್ಗಳಿಗೂ, ಜೊತೆಗೆ ಇಲ್ಲಿ ನೆರೆದಿರುವಂತಹ ಎಲ್ಲಾ ತಂದೆ ತಾಯಿಗಳಿಗೂ ಮತ್ತು ಮುದ್ದು ಮಕ್ಕಳಿಗೂ ಶರಣಾರ್ಥಿಗಳು. ಪ್ರಾಸ್ತಾವಿಕವಾಗಿ ನಾನು ಇವತ್ತು ವಿವಿಧ ಕಾರ್ಯಕ್ರಮಗಳು ಇರುವುದರಿಂದ ಆದಷ್ಟು ಬೇಗನೆ ಮುಗಿಸ್ತೀನಿ. ಈಗ ಪ್ರಾಸ್ತಾವಿಕವಾಗಿ ಮಾತನಾಡುವ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ನಾವು ಸುಮಾರು 15 ವರ್ಷಗಳಿಂದಲೂ ಶ್ರಾವಣ ಮಾಸದ ಕಾರ್ಯಕ್ರಮವನ್ನ ಮಾಡುತ್ತಾ ಬಂದಿದ್ದೇವೆ. ಅದರಲ್ಲೂ ನಮ್ಮ ಬಸವ ಕೇಂದ್ರ ಅಥವಾ ಬಸವಪರ ಸಂಘಟನೆ ನಮ್ಮ ಸಿಂಧನೂರಿನ ಒಂದು ಕೆಲಸಗಳು ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ಶ್ರವಣ ಮಾಸ ಹೆಸರು ಹೇಳುತ್ತೆ. ಶ್ರವಣ ಅಂದ್ರೆ ಕೇಳುವಂತಹದ್ದು. ಅದರಲ್ಲೂ ಒಳ್ಳೆ ಒಳ್ಳೆ ವಿಚಾರಗಳನ್ನ ಕೇಳುವುದರ ಮೂಲಕ ನಮ್ಮ ಜೀವನವನ್ನ ಪಾವನವಾಗಿ ಮಾಡಿಕೊಳ್ಳಬೇಕಾದದ್ದು ಬಹಳ ಅವಶ್ಯಕತೆ ಇರುವಂತಹದ್ದು. ಈ ನಿಟ್ಟಿನಲ್ಲಿ ನಮ್ಮ ಬಸವಪರ ಅಥವಾ ಬಸವ ಸಂಘಟನೆ, ಬಸವ ಕೇಂದ್ರ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಬಂದಿರುವಂತಹದ್ದು. ಇದು 1 ತಿಂಗಳ ಮಟ್ಟಿಗೂ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ. ಕಳೆದ 2 ವರ್ಷಗಳ ಕೆಳಗೆ ಮತ್ತು 1 ವರ್ಷದ ಕೆಳಗಡೆಗೆ ಪ್ರತಿ ಕಾಲೇಜಿಗೂ ಒಂದೊಂದು ದಿನ ಒಂದೊಂದು ವಿಷಯವನ್ನು ಇಟ್ಟುಕೊಂಡು, ಉಪನ್ಯಾಸವನ್ನು ಇಟ್ಟುಕೊಂಡು ನಮ್ಮ ಬಸವ ಕೇಂದ್ರ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಸವ ವಿಚಾರವನ್ನು ಮುಟ್ಟಿಸುವಂತ ಕೆಲಸ ಮಾಡಿದ್ದು ನಾವು ಸ್ಮರಿಸಬೇಕಾದದ್ದು. ಹಾಗೆ ಕೇವಲ ಯಾವುದೇ ಒಂದು ವಿಷಯವನ್ನು ಇಟ್ಟುಕೊಂಡು ಅಂತಲ್ಲ, ಪ್ರತಿದಿನ ಒಂದೊಂದು ವಿಷಯವನ್ನು ಇಟ್ಟುಕೊಂಡು ಇಲ್ಲಿ ಒಂದು ಬೋಧನೆ ಅಥವಾ ವಿಚಾರವನ್ನು ಹಂಚಿಕೊಳ್ಳುವಂಥದ್ದು ಅಷ್ಟೇ. ಆದ್ರೆ ಇವತ್ತು ಇರುವಂತಹ ಒಂದು ವಿಚಾರ ಅಂದರೆ ಇದು ಶಿವಶರಣರ ಅಥವಾ ವಚನಕಾರರ ಚಳವಳಿಯಲ್ಲಿ ಮಹಿಳೆಯರ ಸಾಧನೆ ಮತ್ತು ಪ್ರಸ್ತುತತೆ ಅನ್ನುವಂಥದ್ದು. ಬಹುಶಃ ಮಹಿಳೆಯರು ಪ್ರಾಚೀನ ಕಾಲದಿಂದ ನಾವು ನಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ನಿರ್ಬಂಧಗಳನ್ನ ಹೇರಲಾಗಿತ್ತು. ಅದರಲ್ಲೂ ಮೊದಲನೇದಾಗಿ ಮಹಿಳೆಯರ ಬಗ್ಗೆ ಮಾತನಾಡಿದಂತ ವ್ಯಕ್ತಿ ಮತ್ತು ಧರ್ಮಕ್ಕೆ ಸಮಾನವಾಗಿ ಅವಕಾಶವನ್ನು ಕೊಟ್ಟಂತವರು ಬುದ್ಧ ಬೌದ್ಧ ಸನ್ಯಾಸಿಗಳನ್ನಾಗಿ ಮಾಡಿ ತಮ್ಮ ಒಂದು ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟ. ಬುದ್ಧ ನಂತರ ಅವರು 6ನೇ ಶತಮಾನದಲ್ಲಿ ಹೇಳಿದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಏನೆಲ್ಲ ಅದನ್ನ ಮಾಡಿ ತೋರಿಸಿದ್ರು. ಬಸವಣ್ಣ ಪ್ರಪ್ರಥಮ ಬಾರಿಗೆ ಮಹಿಳೆಯರಿಗಾಗಿ ಅನೇಕ ವಿಚಾರಗಳು, ಬರೀ ಬಸವಣ್ಣ ಒಬ್ಬರೇ ಅಲ್ಲ, ಬಸವಣ್ಣನ ಇರುವಂತಹ ಎಲ್ಲಾ ವಚನಕಾರರು ಕೂಡ ಅವರು ಒಂದು ಮಹಿಳೆಯರ ಸಮಾನತೆಗಾಗಿ, ಲಿಂಗ ಸಮಾನತೆಗಾಗಿ, ಜಾತಿ ಸಮಾನತೆಗಾಗಿ, ಧಾರ್ಮಿಕ ವರ್ಗ ಎಲ್ಲ ಸಮಾನತೆಗಾಗಿ ಹೋರಾಟವನ್ನ ಮಾಡಿದ್ದು ನಾವು ಇಲ್ಲಿ ಸ್ಮರಿಸಬಹುದು. ತದನಂತರ ಅದನ್ನ ಲಿಖಿತವಾಗಿ ಬರೆದಿಟ್ಟಂತವರು ಡಾಕ್ಟರ್ BR ಅಂಬೇಡ್ಕರ್. ಹಾಗಾಗಿ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅಂತೇಳಿ ನೆನೆಸುವಂತದ್ದು. ಬುದ್ಧ 6ನೇ ಶತಮಾನದಲ್ಲಿ ಹೇಳಿದ್ರು, ಬಸವಣ್ಣವರು 12ನೇ ಶತಮಾನದಲ್ಲಿ ಮಾಡಿದ್ರು, 19ನೇ ಶತಮಾನ 20ನೇ ಶತಮಾನದಲ್ಲಿ ಅಂಬೇಡ್ಕರ್ ಅದನ್ನ ಲಿಖಿತವಾಗಿ ಬರೆದಿಟ್ಟಿದ್ದನ್ನು ಕೂಡ ನಾವು ನೋಡ್ತೀವಿ. ವಿಶೇಷವಾಗಿ ಈ 12ನೇ ಶತಮಾನದಲ್ಲಿ ಮಹಿಳೆಯರ ಸಮಸ್ಯೆಗಳು ಬಹಳಷ್ಟು ಇದ್ದು, ಆ ಮಹಿಳೆಯರ ಸಮಸ್ಯೆಗಳ ಹೋರಾಟವನ್ನು ಮಾಡುವುದಕ್ಕಾಗಿ 12ನೇ ಶತಮಾನದಲ್ಲಿ ಆರಂಭ ಮಾಡಿದಂತ ಬಸವಣ್ಣನ ಒಂದು ಚಳವಳಿ ಇವತ್ತು ಸ್ವಲ್ಪ ಮಟ್ಟಿಗೆ ಬದಲಾವಣೆ ತರುವುದಕ್ಕೆ ಸಾಧ್ಯವಾಗಿರುವುದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಏಕೆ ಒಂದೇ ಒಂದು ಘಟನೆ ಹೇಳ್ತೀನಿ. ವಿಚಾರ ಬೀಜಗಳು ಇವತ್ತು ಬಿತ್ತೀವಿ, ಇವತ್ತೇ ಮೊಳಕೆ ಬರಬೇಕು, ಇವತ್ತೇ ಫಲ ಬರಬೇಕು ಅನ್ನೋದು ಸಾಧ್ಯ ಇಲ್ಲದ ಮಾತು. ಇವತ್ತು ನಾವು ಬಸವ ಕೇಂದ್ರದವರು ಮಾಡುತ್ತಿರುವಂತಹ ಶ್ರವಣ ಮಾಸದ ಕಾರ್ಯಕ್ರಮ ಮುಂದಿನ ದಿನಮಾನಗಳಲ್ಲಿ ಇದರ ಫಲವನ್ನು ನಾವು ಅನುಭವಿಸ್ತೀವಿ. ಅಂದು ಬಸವಣ್ಣ ಮಾಡಿದ್ದೇನು, ಒಂದು ಮೇಲು ಜಾತಿಯ ಹುಡುಗಿಯನ್ನ ಕೆಳ ಜಾತಿಯ ಹುಡುಗನ ಜೊತೆಗೆ ಮದುವೆ ಮಾಡಿದ್ರು. ಅದು ದೊಡ್ಡ ಅಪರಾಧ ಎನ್ನುವಂತ ರೀತಿಯಲ್ಲಿ ಬಿಂಬಿಸಿದ್ರು. ಯಾರ ಹೊತ್ತು ಅಪರಾಧ ಅಂತೇಳಿ ಬಿಂಬಿಸಿದ್ರು, ಇವತ್ತು ಅವರೇ ಕೆಳ ವರ್ಗದವರ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಹೆಣ್ಣನ್ನು ಕೇಳಿಕೊಂಡಿದ್ದಾರೆ. ಹಾಗಾದ್ರೆ ನಿಮ್ಮನ್ನ ಏನ್ ಮಾಡ್ಬೇಕು? ಅವ್ರು ಬಸವಣ್ಣ ಅದನ್ನೇ ಮಾಡಿದ 12ನೇ ಶತಮಾನದಲ್ಲಿ, ಅದನ್ನೇ ಮಾಡಿದ್ರಿ. ಇವತ್ತು ನೀವೇನ್ ಮಾಡಕ್ ಹೊಂಟೀರಿ?
ಹಾಗೆ ನಿಮ್ಮಲ್ಲಿ ಏನ್ ಮಾಡ್ಬೇಕು? ಹೌದಲ್ಲ? ಹಾಗಾಗಿ ವಿಶೇಷವಾಗಿ ಈ ಲಿಂಗ ತಾರತಮ್ಯ ಇದೆಯಲ್ಲ, ಇದು ಬಹಳ ನಮ್ಮ ಶರಣ ಸಾಹಿತ್ಯದಲ್ಲಿ ಬಹಳಷ್ಟು ಜನ ಇದನ್ನ ಖಂಡಿಸ್ತಾರೆ. ಮಲೆ ಮೂಡಿ ಬಂದರೆ ಹೆಣ್ಣೆಂಬುವರು, ಗಡ್ಡ ಮೀಸಿ ಬಂದರೆ ಗಂಡೆಂಬುವರು, ನಡೆಯ ಸೂಸುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣೋ ರಾಮನಾಥ ಎನ್ನುವಂತಹ ಒಂದು ದಾಸಮಣಿಯವರ ಒಂದು ವಚನವನ್ನು ನೋಡಿದಾಗ, ಹಾಗೆ ಅವರೊಬ್ಬರೇ ಅಲ್ಲ, ನಮ್ಮ ಮಲ್ಲಿಕಾರ್ಜುನ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಗಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂತಹ ಒಂದು ಸಿದ್ದರಾಮನವರ ಒಂದು ವಚನ ನಾವು ಇಲ್ಲೆಲ್ಲ ನೋಡ್ಬೇಕಾದದ್ದು. ಜೊತೆಗೆ ಬಹಳಷ್ಟು ಜನ ಹೇಳ್ತಾರೆ, ನಮ್ಮ ಅಲ್ಲಮ್ಮ ಇವರು ದೇವದಾಸಮಯ್ಯ ಬಹಳ ಸತ್ಯವೇ ಹೇಳ್ತಾರೆ, ಒಂದು ಮಾಯೆ ಎಂಬುವರು ಒಂದು ಮಾಯವಲ್ಲ, ಹೆಣ್ಣು ಮಾಯೆ ಎಂಬುವರು ಹೆಣ್ಣು ಮಾಯವಲ್ಲ, ಮಣ್ಣು ಮಾಯೆ ಎಂಬುವರು ಮಣ್ಣು ಮಾಯವಲ್ಲ, ಮನದ ಮುಂದಿನ ಆಸೆಯೇ ಮಾಯೆ ಕಾಣೋ ರಾಮನಾಥ ಎನ್ನುವಂತ ಮಾತನ್ನ ಹೇಳುವಂತದ್ದು. ಇಲ್ಲಿ ನನ್ನ ಮನಸ್ಸಿನ ಒಳಗಡೆ ಇರುವ ಮನಸ್ಸು ಇದೆಯಲ್ಲ, ಇದು ಮಾಯೆ. ಅದ್ರ ಮೇಲೆ ನಾನು ಇಟ್ಟುಕೊಂಡಿರುವ ಮೋಹ ಇದೆಯಲ್ಲ, ಅದು ಮಾಯೆ ಎನ್ನುವಂತ ಅನೇಕ ರೀತಿಯಲ್ಲಿ ಅವರು ಚಳವಳಿಯ ಮೂಲಕ ಹೇಳುವಂತದ್ದು. ಹಾಗೆ ಬಸವಣ್ಣವರು ಕೂಡ ಒಂದು ಮಾತನ್ನ ಹೇಳ್ತಾರೆ, ಜನಿತಕ್ಕೆ ತಾಯಿಯಾಗಿ ಎತ್ತವಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದವಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದವಳು ಮಾಯೆ, ಇದ್ಯಾವ ಪರಿಯಲ್ಲಿ ಕಾದಿತ್ತು ಮಾಯೆ, ನೀವೇ ಬಲ್ಲಿರ ಕೂಡಲ ಸಂಗಮ ದೇವ. ಇಲ್ಲಿ ಕೂಟ ಅಂದ್ರೆ ಈಗ ಸೇರಿವಲ್ಲ, ಇದೇ ಕೂಟ, ಈ ಅರ್ಥದಲ್ಲಿ ಹೇಳಿರುವಂತದ್ದು. ನೋಡಿ, ನನಗೆ ಜನ್ಮ ಕೊಟ್ಟಂತ ತಾಯಿಯನ್ನ ಮಾಯೆ, ನನ್ನ ಮಗಳು ಮಾಯೆ, ಹಾಗೂ ನಾವೆಲ್ಲರೂ ಕೂಡಿಕೊಳ್ಳುವಂಥದ್ದು ಮಾಯೆ, ಇದ್ಯಾವ ಪರಿಯಲ್ಲಿ ಮಾಯೆ, ಕೂಡಲ ಸಂಗಮ ದೇವ ಅನ್ನುವಂತ ಮಾತನ್ನ ಹೇಳೋದ್ರ ಮೂಲಕ ನಾವು ಸಾಕಷ್ಟು ರೀತಿಯಲ್ಲಿ ಬದಲಾವಣೆಯನ್ನ ಮಾಡ್ಬೇಕು. ಇವತ್ತು ಪುರುಷ ಪ್ರಧಾನ ಸಮಾಜದಲ್ಲಿ ಅಂಕೆ ಸಂಖ್ಯೆಯನ್ನು ನೋಡಿದರೆ ನಮಗೆ ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಬಹಳ ಒಂದು ಆತಂಕ ಪಡುವಂತ ವಿಷಯ. 2011ರಲ್ಲಿ ಜನಗಣತಿ ಆಗಿರುವಂತದ್ದು, 21ರಲ್ಲಿ ಆಗ್ಬೇಕಾಗಿತ್ತು, ಆಗಿಲ್ಲ ಕೊರೋನಾ ನಿಮಿತ್ತ. ಅಲ್ಲಿ 1,000 ಪುರುಷರಿಗೆ 940 ಮಹಿಳೆಯರ ಸಂಖ್ಯೆ ಇತ್ತು. ಅದು ಎಲ್ಲಾ ವಯೋಮಾನಕ್ಕೆ ಸೇರಿದರೆ, ಒಂದು ವೇಳೆ 0 to 6 ವಯಸ್ಸಿನ ವಯೋಮಾನವನ್ನು ನೋಡಿದರೆ 1,000 ಗಂಡು ಮಕ್ಕಳಿಗೆ 916 ಹೆಣ್ಣು ಮಕ್ಕಳ ಸಂಖ್ಯೆ. ಇವತ್ತು ಅದನ್ನೇ ನಾವು ಇಲ್ಲಿ ಅನುಭವಿಸುತ್ತಿರುವಂತಹದ್ದು. ಹೌದಾ? ಇಂಥ ಒಂದು ಪುರುಷ ಪ್ರಧಾನ ಸಮಾಜವನ್ನ ಪ್ರತಿಯೊಬ್ಬರು, ನಾವು ಬರೇ ಭಾಷಣ ಮಾಡುವಂತ ವಿಚಾರ ಅಲ್ಲ, ನನ್ನಿಂದಲೂ ಕೂಡ ಆರಂಭ ಆಗ್ಬೇಕು. ನಾನು ನನ್ನ ಮಗನಿಗೆ ಎಷ್ಟು ಅವಕಾಶವನ್ನು ಕೊಡ್ತೀನೋ ನನ್ನ ಮಗಳಿಗೂ ಅಷ್ಟೇ ಅವಕಾಶವನ್ನು ಕೊಡ್ಬೇಕು. ಆದ್ರೆ ಅವ್ರ ಕಲಿಸುವ ಶಿಕ್ಷಣದಲ್ಲೂ ಕೂಡ ವ್ಯತ್ಯಾಸ ಮಾಡುವಂತವ್ರು ನೋಡ್ತೀವಿ, ತೊಡಸುವ ಬಟ್ಟೆಗಳಲ್ಲೂ ಕೂಡ ನೋಡುವಂತ ವಿಚಾರ. ಈ ಅಡಿಮನಿಯಿಂದಲೂ ಆರಂಭ ಆಗುತ್ತೆ. ನಾವು ತಾಯಿಯನ್ನು ತಪ್ಪೋಗಬಾರ್ದು. ವಿಷಯದ ಗಂಡು ಮಕ್ಕಳಿಗೆ ಇಡುವಂತದ್ದು, ಆರಿಂದ ಹೆಣ್ಮಕ್ಳು ಉಣ್ಬೇಕನ್ನುವಂಥದ್ದು, ಅದೇ ಲಿಂಗ ತಾರತಮ್ಯ. ಎಲ್ಲರೂ ಮಾಡ್ತಾರಂತಲ್ಲ, ಎಲ್ಲರೂ ಕುಳಿತರೆಲ್ಲ ಮಾಡ್ತಾರಂತಲ್ಲ, ಬಟ್ ಆರಂಭವಾಗೋದು ನಮ್ಮಿಂದನೇ. ಅದು ನಾವು ಬದಲಾವಣೆ ಮಾಡಬೇಕು. ಈ ವಿಷಯವನ್ನು ಕುರಿತು ನಮ್ಮ ಡಾಕ್ಟರ್ ಗೆಳೆಯ ಮಲ್ಲಿಕಾರ್ಜುನ ಅವರು ಮಾತನಾಡ್ತಾರೆ. ಇಷ್ಟು ಮಾತನಾಡೋದಕ್ಕೆ ಅವಕಾಶ ಒದಗಿಸಿಕೊಟ್ಟ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.